ಸರಿ ಶಾಸ್ತ್ರಿಗಳು, ಇವತ್ತಿನ ದಿನದ ವಿಶೇಷತೆ ಜೊತೆಗೆ ಮಂಗಳವಾರದ ವಿಶೇಷತೆಯ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇನ್ನು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ ಇವತ್ತಿನ ಮೊದಲ ಸಂದೇಶ ಮೈಸೂರಿನಿಂದ ಗುರುದೇವ್ ಅವರು ಕಳುಹಿಸಿಕೊಟ್ಟಿದ್ದಾರೆ. ಅವರ ಜನ್ಮ ದಿನಾಂಕ 4/7/1996, ಸಮಯ ಮಧ್ಯಾಹ್ನ 2 ಗಂಟೆ 2 PM. ಏನಾದರೂ ದೋಷ ಇದೆಯಾ ಜಾತಕದಲ್ಲಿ ತಿಳಿಸಿ, ಯಾವ ಹರಳು ಧರಿಸಬೇಕು ಅನ್ನೋದನ್ನು ಕೂಡ ದಯವಿಟ್ಟು ತಿಳಿಸಿ ಅಂತ ಗುರುದೇವ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಗುರುದೇವ್ ಅವರ ಪ್ರಶ್ನೆ ಹೇಗಿದೆ, ಯಾವುದಾದ್ರು ದೋಷ ಇತ್ಯಾದಿ ಏನಾದರೂ ಇದೆಯಾ, ಅದು ಪರಿಹಾರ ಮಾಡ್ಕೋಬೇಕು, ಯಾವ ಹರಳು ಹಾಕಿದ್ರೆ ಒಳ್ಳೆಯದು ಅಂತ ನೋಡಿ ಜಾತಕವನ್ನು ಪರಿಶೀಲಿಸಿ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ನೋಡಿ ದೋಷ ಇದೆಯಾ, ಏನೋ ಸಮಸ್ಯೆ ಇದೆಯಾ, ಇದ್ದೇ ಇರುತ್ತೆ. ಪ್ರತಿ ಜಾತಕದಲ್ಲೂ ಒಂದು ದೋಷ ಖಂಡಿತ ಇದ್ದೇ ಇರುತ್ತೆ. ದೋಷವಿಲ್ಲದ ಜಾತಕ ಶ್ರೀರಾಮನಲ್ಲೂ ಇರಲಿಲ್ಲ. ಅಷ್ಟೆಲ್ಲ ಉಚ್ಚ ಸ್ಥಾನದಲ್ಲಿದ್ದರೂ ಕೂಡ ಪಾಪ ವನವಾಸ ಅನುಭವಿಸಿದ್ದನ್ನು ನಾವು ನೋಡ್ತೀವಿ. ಅದು ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಅದು ಚಕ್ರ ಇದ್ದ ಹಾಗೆ, ದುಃಖ ಸುಖ ಎರಡು ಅದು ಬಂದೇ ಬರುತ್ತೆ. ಹೀಗಾಗಿ ಅದಕ್ಕೆ ನಾವು ಎದುರಿಸುವ ಧೃತಿಯನ್ನು ಜ್ಯೋತಿಷ್ಯ ಮಾಡಬೇಕಾಗಿರೋದಿದೆ. ಯಾರ್ದಾದ್ರು ಬಂದಂಥ ಆರ್ತರಿಗೆ, ಅಂದರೆ ಏನು ಕಷ್ಟ ಸಂಕಟ ಅಂದ್ಕೊಂಡು ಬಂದವರಿಗೆ ನಾವು ಧೈರ್ಯ ತುಂಬದೇ ಇದ್ದರೆ, ಜ್ಯೋತಿಷ್ಯ ಮಾಡೋದು ಅದೇ, ನಾನು ಮತ್ತೊಂದು ಅಂತಲ್ಲ, ಈ ಶಾಸ್ತ್ರ ಇರೋದೇ ಹಾಗೆ. ಈ ಸಂದರ್ಭ ಒಂದು ದಾಟಿಬಿಟ್ರೆ ನಿನಗೆ ಮುಂದೆ ಮಹಾಫಲ ಇದೆ, ಅಥವಾ ಈ ಸಂದರ್ಭದಲ್ಲಿ ಇದನ್ನು ಮಾಡಿದ್ರೆ ಇಂಥದ್ದೊಂದು ಪರಿಹಾರ ಸಿಗುತ್ತೆ. ಇದೆಲ್ಲ ನಮಗೆ ಮನಸ್ಸಿನ ಬಲವನ್ನು ತುಂಬತಕ್ಕಂಥದ್ದೇ ಈ ಶಾಸ್ತ್ರ. ಹೀಗಾಗಿ ಇಲ್ಲಿ ಗಮನಿಸ್ಕೊಂಡಾಗ ನೀವು ಆತಂಕ ಮಾಡ್ಕೋಬೇಡಿ. ಈಗ ಪ್ರಸ್ತುತ ಗುರುದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಅವನು ಅಷ್ಟಮದಲ್ಲಿದ್ದಾನೆ. ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ದಾನೆ. ಲಗ್ನಾಧಿಪತಿ ಬೇರೆ ಅವನು. ಏನು ಫಲ ತೋಡಿಕೇನೂ ಆಗಲ್ಲ, ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾಕೆಂದರೆ ದುಸ್ಥಾನದ ಗ್ರಹಗಳು ಎಲ್ಲೂ ಬೇರೆ ಕಡೆ ಇರಬಾರ್ದು. ಆ ಸಂದರ್ಭದಲ್ಲಿ ನಮಗೆ ತೊಡಕಾಗುತ್ತೆ. ಈ ಅಷ್ಟಮಾಧಿಪತಿ ಧನಸ್ಥಾನದಲ್ಲಿದ್ದರೆ ಏನಾಗುತ್ತೆ, ಹಣ ನಷ್ಟ ಆಗುತ್ತೆ. ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಇದ್ದರೆ ಸದ್ಯಕ್ಕೇನು ತೊಂದರೆ ಇಲ್ಲಪ್ಪ. ಆ ಅಧಿಪತಿ ಅವನಿಗೆ ಅಲ್ಲೇ ಇದ್ದರೆ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿದ್ದರೆ ಅದು ಚಂದ, ಯಾವುದೋ ಕಿರಿಕಿರಿ ಇರಲ್ಲ. ಹೀಗಾಗಿ ಗುರುವು ಚೆನ್ನಾಗಿದ್ದಾನೆ, ಅವನು ಸ್ವಕ್ಷೇತ್ರದಲ್ಲಿದ್ದಾನೆ, ಶುಕ್ರನೂ ಸ್ವಕ್ಷೇತ್ರದಲ್ಲಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು. ದಶೆ ಇವರಿಬ್ಬರದ್ದು ಅಲ್ಲಿ ಶಾಸ್ತ್ರದಲ್ಲೂ ಒಂದು ಮಾತಿದೆ, ಗುರು ಶುಕ್ರ ಇಬ್ಬರು ಪರಸ್ಪರ ವಿರೋಧಿಗಳು. ಹೀಗಾಗಿ ದಶೇಶ ಶತ್ರುರರಿಗೆ ಭಾಜೋ ಲಗ್ನೇಶ ಶತ್ರುರಪಿ ವಾತ ಭಕ್ತೋ ಶತ್ರುರ್ಭಯಂ ಸ್ಥಾನವಯಂ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಏನಪ್ಪ ಈ ಬಂಧುಗಳ ಹಾಗೂ ಶತ್ರುಗಳ ಕಾಟ, ಸ್ಥಾನ ಭಯ ಇಂಥದ್ದನ್ನೆಲ್ಲ ಹೇಳುತ್ತಪ್ಪ, ಸ್ವಲ್ಪ ಹುಷಾರಾಗಿರಿ ಅಂತ ಹೇಳುತ್ತೆ. ಹೀಗಾಗಿ ಹುಷಾರಾಗಿರಿ ಅಷ್ಟೇ. ಶುಕ್ರನ ಕಾಲದಲ್ಲಿ ಏನು ಆರಾಧನೆ ಮಾಡಬೇಕು ಅಂತಂದರೆ, ಶುಕ್ರನಿಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಹೇಳಿದೆ. ಪ್ರತಿ ದಿವಸ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ತುಪ್ಪ ಪ್ರತಿ ಶುಕ್ರವಾರ ತುಪ್ಪ ದಾನ ಮಾಡಿ. ಇದು ನಿಮಗೆ ಬಲ ತಂದುಕೊಡುತ್ತೆ. ಇಷ್ಟೇ ಸಾಕು, ಆತಂಕ ಬೇಡ. ಆತಂಕದ ಪ್ರಮೇಯ ಇಲ್ಲ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಇನ್ನು ಹರಳಿನ ವಿಚಾರ ತಾವು ಕೇಳಿದ್ರಿ. ಜಾತಕದಲ್ಲಿ ದೋಷಯುಕ್ತವಾದ ಗ್ರಹ ಯಾವುದು ಪರಿಶೀಲಿಸಿಕೊಂಡು ಅದಕ್ಕೆ ಸಾಮಾನ್ಯವಾಗಿ ಯಾವ ಗ್ರಹ ತೊಡಕಿದ್ರೆ ಅದಕ್ಕೆ ಪರಿಹಾರ ಅಲ್ವಾ. ಈ ಅರ್ಥದಲ್ಲಿ ಗಮನಿಸ್ಕೊಂಡ್ರೆ ನೀವು ಗೋಮೇಧಕವನ್ನು ಧಾರಣೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅಪವ್ಯಯ ಹಾಗೂ ಕಣ್ಣಿನ ಬಾಧೆಗಳು ಇತ್ಯಾದಿಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಆ ಪ್ರಯತ್ನ ಮಾಡಬಹುದು. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಸಂದೇಶ ದೊಡ್ಡಬಳ್ಳಾಪುರದಿಂದ ರಂಜಿತ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 16/7/1989, ಸಮಯ 1:05 ಅಂದರೆ ಬೆಳಿಗ್ಗಿನ ಜಾವ 1 ಗಂಟೆ 5 ನಿಮಿಷ. ಅಭಿವೃದ್ಧಿ ಯಾವಾಗ ಆಗಬಹುದು ತಿಳಿಸಿ ಅಂತ ಪ್ರಶ್ನೆನ ಕೇಳ್ತಿದ್ದಾರೆ. ರಂಜಿತ್ ಅವರ ಪ್ರಶ್ನೆ, ಅಭಿವೃದ್ಧಿ ಯಾವಾಗ ಆಗುತ್ತೆ ಅಂತ ಅವತ್ತು. ಓಕೆ, ಜಾತಕವನ್ನು ಪರಿಶೀಲಿಸೋಣ. ಯಾವಾಗ ಒಳ್ಳೆಯ ಕಾಲ, ಗ್ರಹಗಳ ಲಾಭ, ಅಭಿವೃದ್ಧಿ ಅನ್ನೋದು ನಮಗೆ ನೋಡಿ, ಲಾಭ, ಧನ ಮತ್ತು ಅದೃಷ್ಟ ಕೈ ಹಿಡಿಬೇಕು. ಹೀಗಾಗಿ ಧನಾಧಿಪತಿ, ಭಾಗ್ಯಾಧಿಪತಿ, ಲಾಭಾಧಿಪತಿ ಇವರು ಚೆನ್ನಾಗಿದ್ದುಬಿಟ್ರೆ, ಒಳ್ಳೆಯ ಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇದ್ದುಬಿಟ್ರೆ ನೋಡಿ ಕೂತಲ್ಲೇ ದುಡ್ಡು ಬರ್ತಾ ಇರುತ್ತೆ. ಈ ಪರೀಕ್ಷೆ ಎಷ್ಟೋ ಜಾತಕಗಳಲ್ಲಿ ಸುಮಾರು 100% ಜಾತಕಗಳು ಹೀಗಾಗ್ಬಿಡುತ್ತೆ ಅಂತಲ್ಲ. ಅವರವ್ರ ಕರ್ಮಫಲವನ್ನು ಹೇಳೋಕ್ಕಾಗಲ್ಲ. ಕೆಲವರಿಗೆ ಎಲ್ಲ ಜಾತಕ ನಾನೇ ಗಮನಿಸಿದ್ದಿದೆ, ಅದ್ಭುತವಾದ ಜಾತಕ ಇರ್ತದೆ, ಅದೇ ಸಮಯವೂ ನಡೀತಾ ಇರುತ್ತೆ, ಆಗಲ್ಲ. ಇದಕ್ಕೇನಪ್ಪ, ಯಾಕೆ ಹೀಗೆ ಅಂತಂದರೆ ನಾವು ಮಾಡಿದ ಕರ್ಮಫಲದ ಗಂಟು ಕಳಿಬೇಕಲ್ಲ, ಕಳಿಸೋದು. ಆ DVG ಅವರು ಅದಕ್ಕೆ ತುಂಬ ಚೆನ್ನಾಗಿ ವಿವರಿಸ್ತಾರೆ. ಅವರು ಏನು ಆವದಶೆ ಬಂದೊಡಂ
ಸಹಿಸುವುದಲ್ಲದೆ ಮುಗಿಯದ ಆವದಶೆ ಬಂದೊಡಮಂತ. ಸಹಿಸ್ಕೊಳ್ಳದೆ ಹೊರತು ಯಾವ ಶುಕ್ರದಶೆ ಬರಲಿ, ಯಾವ ಗುರುದಶೆ ಬರಲಿ, ಮಹರ್ದಶೆಗಳಿಂಥವು ಯಾವುದಾದ್ರೂ ಬರಲಿ, ಸಹಿಸುವುದಲ್ಲದೆ ಸಹಿಸ್ಕೊಳ್ಬೇಕು. ಆ ಥರ ಕಷ್ಟ ತಂದು ಭಗವಂತ ಬಹಳ ಜಾಣ. ನೀನು ನವಗ್ರಹಗಳನ್ನೆಲ್ಲ ಇಟ್ಕೊಂಡು ಈ ಥರ ನನಗೆ ಆ ಭುಕ್ತಿ ಆ ದಶೆ ಇದೆ ಅಂತೇನು ಹಾರಾಟ ಮಾಡ್ತಾಯಿದ್ರೆ ಕಾಲು ಕೈ ಕತ್ತರಿಸಿರ್ತಾನೆ ಅವನು. ಅವನಿಗೆ ಗೊತ್ತಿದೆ ನಮ್ಮ ಕರ್ಮ ನಾವು ಏನು ಮಾಡ್ಕೊಂಡು ಏನು ಹೊತ್ತು ತಂದಿದ್ದೀವಿ ಅಂತ. ಹೀಗಾಗಿಯೇ ನವಗ್ರಹದಲ್ಲಿ ಏನಾದರೂ ಈ ಥರದ ಪ್ರಾಬ್ಲಮ್ಗಳಿದ್ದರೆ ನಾವು ಯಾಕಪ್ಪ ಈ ದೇವತೆಗಳ ಉಪಾಸನೆ ಅಂತಂದರೆ ಭಗವಂತ ಅನುಗ್ರಹ ಮಾಡಬೇಕು. ಆಯಿತು ತಗೋ, ಅವನು ಭಿಕ್ಷೆ ಹಾಕಬೇಕು, ಅವನ ಮುಂದೆ ನಾವು ಕೈ ಕಟ್ಟಿಕೊಂಡು ಯಾಚನೆ ಮಾಡಬೇಕೇ ವಿನಃ ಅಹಂಕಾರ ಮಾಡಿದ್ರೆ ಎಂಥೆಂಥವ್ರನ್ನೂ ಮುರಿದು ಬಿಸಾಕಿದ್ದಾನೆ. ರಾವಣಾಸುರನ ಅಂಥವ್ರನ್ನೇ ಬಿಟ್ಟಿಲ್ಲ. ನಮ್ಮಂಥ ಹುಲುಮಾನವರ ಗತಿ ಏನು? ಹೀಗಾಗಿ ಸಮಾಧಾನ ಬೇಕಾಗುತ್ತೆ. ಇದಕ್ಕೆ ನೋಡೋಣ ಈಗ ಪರಿಸ್ಥಿತಿ ನಿಮಗೆ ಯಾವಾಗ ಅಭಿವೃದ್ಧಿ ಆಗುತ್ತೆ ಅನ್ನಲಿಕ್ಕೆ ಇಷ್ಟೆಲ್ಲ ಹೇಳಿದ್ದಾಯಿತು. ಈಗ ಶುಕ್ರಾದಿತ್ಯ ಸಂಧಿಶಾಂತಿ ಇದೆ ತಮಗೆ. ಶುಕ್ರಾದಿತ್ಯ ಸಂಧಿಶಾಂತಿ ಮಾಡಿಸಿ. ರವಿದಶೆ ಸೆಪ್ಟೆಂಬರ್ ನಂತರದಲ್ಲಿ ರವಿ ಪ್ರಾರಂಭವಾಗುತ್ತೆ. ಆಗ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗ್ತಾ ಹೋಗುತ್ತೆ. ಈಗ ಶುಕ್ರಾದಿತ್ಯ ಸಂಧಿಶಾಂತಿ ಅದೊಂದು ತೊಡಕಿನ ಕಾಲ. ಧನಾಧಿಪತಿ ನೋಡಿ ಅವನು ಶುಕ್ರ, ಹೀಗಾಗಿ ಅವನ ಕುಟುಂಬದ ಅಧಿಪತಿಯೂ ಹೌದು. ಹೀಗಾಗಿ ಸ್ವಲ್ಪ ತೊಡಕು ಉಂಟಾಗುವ ಸಾಧ್ಯತೆ ಇದೆ. ಈಗ ತಕ್ಷಣ ಶುಕ್ರಾದಿತ್ಯ ಸಂಧಿಶಾಂತಿ ಒಂದು ಮಾಡಿಸಿ. ತಮ್ಮ ಅಪೇಕ್ಷೆ ಎಲ್ಲ ಆ ಭಗವಂತ ಈಡೇರಿಸಲಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಂದೇಶಗಳು ಮುಕ್ತಾಯ ಆಯಿತು. ಇನ್ನು 12 ರಾಶಿಯ ಫಲಾಫಲವನ್ನು ತಿಳ್ಕೊಳ್ತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.